ಬೀದರ್ ಜಿಲ್ಲೆಯನ್ನ ಗುಡಿಸಲು ಮುಕ್ತ ಮಾಡುವುದು ನಮ್ಮ ಗುರಿ ಹಿನ್ನೆಲೆಯಲ್ಲಿ ಮುತುವರ್ಜಿ ವಹಿಸಿ ಈ ಬಾರಿ 50,000 ಮನೆ ಮಂಜೂರು ಮಾಡಿಸಿದ್ದೇನೆ. ಇನ್ನೂ ಹೆಚ್ಚಿನ ಮನೆಗಳನ್ನು ಒದಗಿಸುವಂತೆ ಕೇಂದ್ರ ವಸತಿ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದೇನೆ. ಈ ಹಿಂದೆ ಬಾಲ್ಕಿಯನ್ನ ಗುಡಿಸಲು ಮುಕ್ತ ಮಾಡಲು ತಂದೆಯವರಾದ ಈಶ್ವರ ಖಂಡ್ರೆಯವರು 25,000 ಮನೆ ಮಂಜೂರು ಮಾಡಿಸಿದರು ಎಂದು ಬೀದರ್ ಲೋಕಸಭಾ ಸಂಸದರಾದ ಸಾಗರ್ ಈಶ್ವರ ಖಂಡ್ರೆಯವರು ಮಾತನಾಡಿ ತಿಳಿಸಿದ್ದಾರೆ. ಬೀದರ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಲಂಜವಾಡ ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೀದರ್ ಆವಾಸ್ ಪ್ಲಸ್ 2024 ಆಪ್ ಮೂಲಕ ವಸತಿ ನಿವೇಶನ ರಹಿತರ ಸಮೀಕ್ಷೆಗೆ ಚಾಲನೆ ಹಾಗೂ ವಸತಿ ನಿವೇಶನ ಸೌಲಭ್ಯ ಪಡೆಯುವ ಸುವರ್ಣ ಅವಕಾಶ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವ ವಸತಿ ಯೋಜನೆ ಫಲಾನುಭವಿಗಳಿಗೆ ತಿಳುವಳಿಕೆ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ವಸತಿ ರಹಿತರಿಗೆ ವಸತಿ ಒದಗಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಆವಾಸ್ ಪ್ಲಸ್ 2024 ಆಪ್ ಜಾರಿಗೆ ತರಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಆಪ್ ಮೂಲಕ ಸಮೀಕ್ಷೆ ನಡೆಸಿ ಫಲಾನುಭವಿಗಳ ಆಯ್ಕೆ ನಡೆಯಲಿದೆ. ಯಾರಿಗೆ ಮನೆ ಇಲ್ಲವೋ ಅವರು ಈ ಆಪ್ನಲ್ಲಿ ತಮ್ಮ ಮಾಹಿತಿ ಒದಗಿಸಬೇಕು. ಈಗಾಗಲೇ ಲಂಜವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸೋಂಪೂರು ಗ್ರಾಮದ ಫಲಾನುಭವಿಯಾದ ಗಯಾಬಾಯಿ ಆನಂದಗಿರಿಯವರ ಮಾಹಿತಿಯನ್ನ ಆವಾಸ್ ಪ್ಲಸ್ ಆಪ್ನಲ್ಲಿ ಸೇರಿಸಲಾಗಿದೆ. ಇವರು ಆವಾಸ್ ಪ್ಲಸ್ ಆಪ್ನಲ್ಲಿ ಸೇರಿಸಲಾದ ಜಿಲ್ಲೆಯ ಮೊದಲ ಫಲಾನುಭವಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಲಂಜವಾಡ ಗ್ರಾಮದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಮಾತನಾಡಿ, ಸಂಸದರಾದ ಸಾಗರ್ ಖಂಡ್ರೆಯವರು ಹೆಚ್ಚು ಮುತುವರ್ಜಿ ವಹಿಸಿ ಈ ಬಾರಿ 40,000ಕ್ಕೂ ಹೆಚ್ಚಿನ ಮನೆಗಳನ್ನು ಮಂಜೂರು ಮಾಡಿಸಿದ್ದಾರೆ. ಅದೇ ರೀತಿ ಬಸವ ವಸತಿ ಯೋಜನೆಯಡಿ 758 ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ 1000 ಮನೆಗಳ ಮಂಜೂರು ಆಗಿವೆ. ಈ ಹಿಂದೆ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯನ್ನ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ದವು. ಸರ್ಕಾರ ಈ ಗೊಂದಲಗಳ ನಿವಾರಣೆಗಾಗಿಯೇ ಆವಾಸ್ ಪ್ಲಸ್ 2024 ಆಪ್ ಜಾರಿಗೆ ತಂದಿದ್ದು, ಇದರ ಮೂಲಕ ಸಮೀಕ್ಷೆ ನಡೆಸುವಂತೆ ಸರ್ಕಾರ ಆದೇಶ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ತರಬೇತಿ ನೀಡಿದ್ದು, ಅಧಿಕಾರಿಗಳು ಯಾವುದೇ ನ್ಯೂನತೆ ಇಲ್ಲದೆ ಸಮೀಕ್ಷೆ ಮಾಡಬೇಕು. ಜನರೂ ಸಹ ಅಧಿಕಾರಿಗಳಿಗೆ ಸಹಾಯ ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾದ 91 ಫಲಾನುಭವಿಗಳಿಗೆ ತಿಳುವಳಿಕೆ ಪತ್ರ ವಿತರಣೆ ಮಾಡಲಾಯಿತು ಹಾಗೂ ಆವಾಸ್ ಪ್ಲಸ್ ಆಪ್ 2024 ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಧಿಕಾ ಶುಕ್ರಾಚಾರ್ಯ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಬಾಲ್ಕಿ ತಾಲೂಕು ಅಧ್ಯಕ್ಷ ಹನುಮಂತ ಚೌಹಾಣ್, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಜಗನ್ನಾಥ ಮೂರ್ತಿ, ಬಾಲ್ಕಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಬಿರಾದರ್, ಬಾಲ್ಕಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನ್ಕೆರೆ, ಬಾಲ್ಕಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪಿಎಂ ಮಲ್ಲಿಕಾರ್ಜುನ್, ಬಾಲ್ಕಿ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಕಾಮರಾಯ ಜಗ್ಗಿನ್ವರ್, ಕಾರ್ಮಿಕ ನಿರೀಕ್ಷಕ ಮಂಜುನಾಥ್ ಹದಗುಂಡಿ, ಮೈನಾರಿಟಿ ಅಧಿಕಾರಿ ತೋಟಗಾರಿಕೆ ಎಸ್ಡಿಎಚ್ ಮಾರುತಿ, ಲಂಜವಾಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವದೀಪ್, ಲಂಜವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಸೂರ್ಯಕಾಂತ್ ಅಹಮದಾಬಾದೆ, ರಾಜಕುಮಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಬಂದಿದ್ದ ಉದ್ದೇಶ ಏನದ ಅಂತಂದ್ರೆ ಏನ್ PMAY ಗ್ರಾಮೀಣ ಯೋಜನೆ ಅದ ಅದೀಗ ಮತ್ತೆ ಸಮೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ನಾವು ಸೋಂಪುರಲ್ಲಿ ನಾವು ಲಾಂಚ್ ಮಾಡಿದ್ವಿ, ಪ್ರಾರಂಭ ಮಾಡಿದ್ವಿ. ತಮ್ಗೆಲ್ಲರಿಗೂ ನಾವು ತಿಳಿಸ್ಬೇಕು, ಲಾಂಚ್ ಮಾಡಬೇಕು. ಇಡೀ ಜಿಲ್ಲೆಯಲ್ಲಿ ಯಾರು ಗುಡಿಸಲಲ್ಲಿ ಇರಬಾರ್ದು, ಗುಡಿಸಲು ಮುಕ್ತ ಬೀದರ್ ಜಿಲ್ಲೆ ಆಗಬೇಕು ಅಂತಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಸಾಹೇಬರು ಬಾಲ್ಕಿಯಲ್ಲಿ ಗುಡಿಸಲು ಮುಕ್ತ ಬಾಲ್ಕಿ ಮಾಡ್ಬೇಕಂತ 25,000ಕ್ಕಿಂತ ಜಾಸ್ತಿ ಮನೆಗಳು ತಂದು ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದದಿಂದ ಈಗ ಇಡೀ ಬೀದರ್ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿ ಆದ್ಮೇಲೆ ನಾವು ಇಡೀ ಜಿಲ್ಲೆಯನ್ನೇ ನಾವು ಇಡೀ ಲೋಕಸಭಾ ಕ್ಷೇತ್ರವನ್ನೇ ನಾವು ಗುಡಿಸಲು ಮುಕ್ತ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಸಂಬಂಧ ನಾನು ಕೇಂದ್ರ ಸಚಿವರಾದ ನಮ್ಮ RDPR ಮಿನಿಸ್ಟರ್ ಆದ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರಿಗೆ ನಾನು ಪತ್ರ ಕೂಡ ನಾನು ಬರೆದಿದ್ದೀನಿ. ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಮನೆಗಳು ಮಂಜೂರಾತಿ ಮಾಡ್ರಿ ಅಂತ. ಅದರಂತೆ ಅವರು ಈಗಾಗಲೇ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ 50,000ಕ್ಕಿಂತ ಜಾಸ್ತಿ ಮನೆಗಳು ತಂದಿದ್ದಾರೆ. ಹಿಂದಿನ ಅವಧಿಯಲ್ಲಿ 5,000 ಮನೆಗಳು ಕೂಡ ಬಂದಿರಲಿಲ್ಲ. ಈ ಒಂದೇ ವರ್ಷದಲ್ಲಿ 50,000ಕ್ಕಿಂತ ಜಾಸ್ತಿ ಮನೆಗಳು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದಾವೆ. ಇದರಲ್ಲೂ ಕೂಡ ನಾವು ಎಷ್ಟೋ ಜನರಿಗೆ
ಮನೆಗಳು ಹೆಂಗ್ ಬಂದಾವ ಅಂತಂದ್ರೆ ಸರ್ವೆ ಮಾಡಿದ್ಮೇಲೆ ಎಷ್ಟೋ ಜನರ ಹೆಸರು ಒಂದೊಂದ್ಸಲ ಸರ್ವೆಲ್ ಬಂದಿಲ್ಲ, ಅಥವಾ ಎಷ್ಟೋ ಜನರಿಗೆ ಜಾಗ ಇರಲಿಲ್ಲ, ನಿವೇಶನ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಎಷ್ಟೋ ಜನ ಬರ್ತಿವ್ರು ಕಿ ನಮ್ಗೆ ಜಾಗ ಇಲ್ಲ, ನಮ್ಗೆ ಮನಿ ಇಲ್ಲ ಅಂತ. ಅದಕ್ಕೆ ಈಗ ಮತ್ತೆ ಸಮೀಕ್ಷೆ ನಡೀತಾ ಇದೆ. CS ಸರ್ ಹೇಳೋರು ಕಿ ಮಾರ್ಚ್ ಎಂಡ್ ತನಕ ಸಮೀಕ್ಷೆ ನಡೀತದೆ. ಅದಕ್ಕೆ ತಾವೆಲ್ಲರೂ, ನಮ್ಮೆಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು, ಎಲ್ಲ ಅಧಿಕಾರಿಗಳು ಎಲ್ಲರೂ ನೀವು ವಿಶೇಷವಾಗಿ ನೀವು ಕಾಳಜಿ ವಹಿಸಿ, ಯಾರ್ಯಾರಿಗೆ ಮನೆಗಳಿಲ್ಲ, ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ತಗಡ ಮನೆಗಳಲ್ಲಿದ್ದಾರೆ, ಯಾರ್ಯಾರಿಗೆ ನಿವೇಶನ ಇಲ್ಲ ಅಂಥವರಿಗೆ ನೀವು ಆ ಸಮೀಕ್ಷೆಯಲ್ಲಿ ನೀವು ಅವ್ರ ಪಟ್ಟಿಯಲ್ಲಿ ನೀವು ಸೇರಿಸಿ ಮುಂಬರೋ ದಿನಗಳಲ್ಲಿ ಮತ್ತೆ ನಾವು ಜಾಸ್ತಿ ನಾವು ಮನೆಗಳು ತಗೊಂಡು ಬರ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಮಾಧ್ಯಮದ ಮಿತ್ರರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ, ತಾವು ಕೂಡ ನಿಮ್ಮ ಸಮಯ ತಗೊಂಡು ಬಂದಿದ್ದೀರಿ. ಇದರಲ್ಲೂ ಕೂಡ ನಿಮ್ದು ಬಹಳ ಒಂದು ದೊಡ್ಡ ಒಂದು ಜವಾಬ್ದಾರಿ ಇದೆ. ಯಾಕಂತಂದ್ರೆ ಇಡೀ ಜಿಲ್ಲೆ ತುಂಬಾ ಈ ಸಂದೇಶ ಮುಟ್ಟಬೇಕು ಅಂತಂದ್ರೆ ನಿಮ್ಮಿಂದನೇ ಸಾಧ್ಯ ಆಗುತ್ತೆ. ಅದಕ್ಕೆ ತಾವು ಕೂಡ ದಯವಿಟ್ಟು ಎಲ್ಲರೂ ನೀವು ಎಲ್ಲ ಇಡೀ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಮುಟ್ಟಿಸುವಂತೆ ನೀವು ಮಾಡ್ರಿ. ಎಲ್ಲ ಕಡೆ ಜನರಿಗ ಗೊತ್ತಾಗಬೇಕು, ಅರಿವು ಹೋಗ್ಬೇಕು ಕಿ ಸಮೀಕ್ಷೆ ಪ್ರಾರಂಭ ಆಗಿದೆ. ಯಾರ್ಯಾರಿಗೆ ಅವರವ್ರ ಹಳ್ಳಿಗಳಲ್ಲಿ ಮನೆಗಳು ಇಲ್ಲ, ಯಾರ್ಯಾರಿಗೆ ನಿವೇಶನ ಇಲ್ಲ, ಯಾರ್ಯಾರಿಗೆ ಜಾಗ ಇಲ್ಲ ಅಂತವರಿಗೆ ಸರ್ಕಾರದ ವತಿಯಿಂದ ಮನೆಗಳು ಬರ್ತಾವ. ಆದ್ರೆ ಆ ಸಮೀಕ್ಷೆಯ ಪಟ್ಟಿಯಲ್ಲಿ ಅವ್ರ ಹೆಸರು ಸೇರ್ಬೇಕಾಗತ್ತೆ. ಅದಕ್ಕೆ ನೀವು ಕೂಡ ನಮ್ಮ ಮಾಧ್ಯಮದ ಮಿತ್ರರು ಕೂಡ ನೀವು ಸಹಕರಿಸಿ ಕೆಲಸವನ್ನು ಮಾಡಬೇಕು. ಆವಾಸ್ ಪ್ಲಸ್ 2024 ಆ್ಯಪ್ ಅಂತ ಇದೆ, ಈಗಾಗಲೇ ನಾವು ಚಾಲನೆ ಕೊಟ್ಟಿದ್ದೀವಿ. ಅದರಲ್ಲೂ ಕೂಡ ಸಾಕಷ್ಟು ಕ್ರೈಟೀರಿಯಾ ಇರ್ತವೆ. ಆ ಕ್ರೈಟೀರಿಯಾಗಳು ಕೂಡ ನೀವು ಎಲ್ಲರ ಹತ್ರ ಇರುತ್ತೆ. ಅದನ್ನು ಕೂಡ ನೀವು ಪಡಿತರ ಚೀಟಿ, ಆಧಾರ್ ಕಾರ್ಡು, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಮತ್ತೆ ನರೇಗಾ ಉದ್ಯೋಗ ಚೀಟಿ, ಇವೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಇದನ್ನು ಕೂಡ 99% ಎಲ್ಲರ ಹತ್ರ ಇರುತ್ತೆ. ಇದನ್ನು ಕೂಡ ನೀವು ಕರೆಕ್ಟಾಗಿ ಮಾಡಿಸಿ ಅವರ ಹೆಸರು ನೀವು ಸೇರಿಸ್ಬೇಕಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಅದ್ರ ಜೊತೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಲಂಜವಾಡಲ್ಲಿ 91 ಮನೆಗಳು ನಾವು ತಿಳುವಳಿಕೆ ಪತ್ರ ನೀಡ್ತಾ ಇದ್ದೀವಿ. ಯಾರೇ ಮಧ್ಯವರ್ತಿಗಳಿಗೆ ನೀವು ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ಇದು ಫ್ರೀ ಆಗಿ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಆಗ್ತಾ ಇದೆ. ನೀವು ನಿಮ್ಮ ಮನೆ ಕಟ್ಕೊಂಬಸಲಿಕ್ಕಿಂದು ಇದು ನಾವು ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಮುಂದೆನೂ ಕೂಡ ನಮ್ಮ ಇಡೀ ಬಾಲ್ಕಿ ಕ್ಷೇತ್ರ ಇರ್ಬೋದು, ಜಿಲ್ಲಾ ಇರ್ಬೋದು, ಗುಡಿಸಲು ಮುಕ್ತ ಆಗೋ ತನಕ ನಾವು ಇದೇ ರೀತಿ ನಾವು ಮಾಡ್ತಾ ಇರ್ತೀವಿ ಅಂತಂಬೋದು ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ. ಅದ್ರ ಜೊತೆ ಚೌಹಾಣ್ ಸರ್ ಹೇಳೋರು ಕಿ ಲಂಜವಾಡಕ್ಕೆ ನಾವು ಎಷ್ಟೋ ಸಲ ನಾವು ಕೇಳೋದ್ರೆ ನಾವು ಅನುದಾನ ಕೊಡ್ತೀವಿ. ಸಾಕಷ್ಟು ನಾವು ಪ್ರತಿಯೊಂದು ಯಾವುದೇ ಒಂದು ಯೋಜನೆ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಲೋನ್ ಇರ್ಬೋದು, ಯಾವುದೇ ಒಂದು ಸ್ಕೀಮ್ ಇರ್ಬೋದು, ಎಲ್ಲ ಕಡೆ ನಾವು ಅಭಿವೃದ್ಧಿ ಮಾಡ್ತಾ ಇರುವಾಗ ಕೂಡ ಲಂಜವಾಡಕ್ಕೂ ಕೂಡ ವಿಶೇಷ ಅನುದಾನ ತಂದು ನಾವು ಯಾವಾಗಲೂ ಕೆಲಸ ಮಾಡ್ತಾ ಬರ್ತೀವಿ. ಅದೇ ರೀತಿ ನೀವು ಕೂಡ ಚುನಾವಣೆ ಬಂದಾಗ ನಾವು ನಿಮ್ಮ ಊರಿಗೆ ಬರೋದು ಅವಶ್ಯಕತೆ ಇರಲ್ಲ ಜಾಸ್ತಿ. ನಾವು ನಿಮ್ಮ ಊರಿಗೆ ನಾವು ಸಮಯನೇ ಕೊಡಲ್ಲ. ಯಾಕಂತ ನೀವು ಕೂಡ ಅದೇ ರೀತಿ ನಾವು ಕೇಳದೇನೆ ಕೂಡ ನೀವು ನಮಗೆ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿ ನಮಗೆ ಪ್ರತಿಯೊಂದು ಚುನಾವಣೆಯಲ್ಲಿ ನೀವು ನಮಗೆ ಲೀಡ್ ಕೊಡ್ತೀರಿ, ಹೈಯೆಸ್ಟ್ ಲೀಡ್ ನಮಗೆ ಕೊಡ್ತೀರಿ. ಅದಕ್ಕೆ ನಮ್ದು ನಿಮ್ದು ಒಂದು ಪರಿವಾರದ ಸಂಬಂಧ ತರ ಇದೆ. ಇಡೀ ನಮ್ಮ ಬಾಲ್ಕಿ ಲಂಜವಾಡ ಅಷ್ಟೇ ಅಲ್ಲ, ಇಡೀ ನಮ್ಮ ಬಾಲ್ಕಿ ಎಲ್ಲ ನಮ್ಮ ಹಳ್ಳಿಗಳಲ್ಲಿ. ಅದಕ್ಕೆ ತಮಗೂ ನನ್ನ ವತಿಯಿಂದ, ನಮ್ಮ ಪರಿವಾರದ ವತಿಯಿಂದ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದ್ರ ಏನೇನು ಹೇಳಬೇಕಾಗಿದೆ ಎಲ್ಲಾನೇ ಹೇಳಿದ್ದೀವಿ. ಅದಕ್ಕೆ ಅದು ಒಂದು ಸೋಲಾರ್ ಕೂಡ ಸರ್ ಹೇಳಿದ್ದಾರೆ ಕಿ ಸೋಲಾರ್ದು ಕೂಡ ನೀವು ಒಂದು ವ್ಯವಸ್ಥೆ ಮಾಡ್ರಿ ಅಂತ. ಅದನ್ನು ಕೂಡ ನಾನು ಪರಿಶೀಲಿಸಿ ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತೀನಿ. ಗಿರಣಿ ಇಟ್ಟದ್ ಕೂಡ ನಾನು ಈಗಾಗಲೇ ನಾವು ಉದ್ಘಾಟನೆ ಮಾಡಿದೀವಿ. ಅದನ್ನು ಕೂಡ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲೇ ಫಸ್ಟ್ ಈ ರೀತಿ ಮಾಡ್ತಾ ಇದೀವಿ. ತುಂಬಾ ಸಂತೋಷ ಆಯ್ತು. ಇಡೀ ಎಲ್ಲ ಊರ್ದವರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಆ ಸೋಲಾರ್ದು ಕೂಡ ನಾವು ಪ್ರಯತ್ನ ಮಾಡಿ ಎಲ್ಲ ಕಡೆ ನಾವು ನಾವು ಮಾಡಿಸ್ತೀವಿ ಅಂತಂಬುದು ನಿಮ್ಗೆ ಹೇಳಿ, ಮತ್ತೊಂದ್ಸಲ ಇವತ್ತಿನ ದಿವಸ ನಮ್ಮ ಮುಖಂಡರು, ಎಲ್ಲ ಕಾರ್ಯಕರ್ತರು, ಎಲ್ಲ ನಮ್ಮ ಜಿಲ್ಲೆಯ ಅಧಿಕಾರಿಗಳು, ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು, ಎಲ್ಲ ತಾಯಂದಿರು, ಎಲ್ಲ ಗ್ರಾಮಸ್ಥರು, ಎಲ್ಲ ನಮ್ಮ ಫೋಟೋಗ್ರಾಫರ್ಸು ಎಲ್ಲರೂ ತಾವು ಸಮಯ ಕೊಟ್ಟಿದ್ದೀರಿ. ಅದಕ್ಕೆ ಈ ಏನ್ ನಮ್ಮ ಆವಾಸ್ PMAY ಯೋಜನೆ ಇದೆ, ಇದನ್ನು ನಾವು ಕರೆಕ್ಟಾಗಿ ನಾವು ಉಪಯೋಗಿಸಿ ಎಲ್ರಿಗೂ ನಾವು ಮನೆ ಕೊಡ್ಸೋ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಂದ್ಸಲ ಎಲ್ರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸುತ್ತೇನೆ. 40,000 ಇಷ್ಟೊಂದು ಹೆಚ್ಚಿನ ಮನೆಗಳು ನಮ್ಮ ಬೀದರ್ ಜಿಲ್ಲೆಗೆ ಮಂಜೂರಾತಿಯಾಗಿತ್ತು.
ಇದು ಒಂದು ಇಷ್ಟು ವರ್ಷದಲ್ಲಿ ಇಷ್ಟೊಂದು ಹೆಚ್ಚಿನ ಗುರಿ ನಮ್ಮ ಜಿಲ್ಲೆಗೆ ಬಂದಿರಲಿಲ್ಲ. ಸೊ ಇದಕ್ಕೆ ಮಾನ್ಯ MP ಸರು ಕೇಂದ್ರ ಸರ್ಕಾರದಲ್ಲಿ ಫಾಲೋ ಅಪ್ ಮಾಡಿ ಇಷ್ಟೊಂದು ಹೆಚ್ಚಿನ ಗುರಿ ನಮ್ಮ ಜಿಲ್ಲೆಗೆ ತಂದಿದ್ದಾರೆ. ಅವರಿಗೆ ನಾವೆಲ್ಲರೂ ನಮ್ಮ ಜಿಲ್ಲೆ ವತಿಯಿಂದ ಶುಭಾಶಯಗಳು ತಿಳಿಸಬೇಕಾಗತ್ತೆ. ಹಾಗೂ ನಮ್ಮ ರಾಜ್ಯ ಸರ್ಕಾರದ ಬಸವ ವಸತಿ ಯೋಜನೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆ, ಇದರಲ್ಲಿ ಕೂಡ ಬಾಲ್ಕಿ ತಾಲೂಕಿಗೆ ಬಸವ ಯೋಜನೆಯಲ್ಲಿ 758 ಹಾಗೂ ಅಂಬೇಡ್ಕರ್ ಯೋಜನೆಯಲ್ಲಿ 1000, ಸೊ ಎರಡು ಸೇರಿ ಸುಮಾರು 1758 ಮನೆಗಳ ಗುರಿ ನಮಗೆ ಬಂದಿತ್ತು. ಸೊ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಸರು ರಾಜ್ಯ ಸರ್ಕಾರದಲ್ಲಿ ಮಾತಾಡಿ ಇಷ್ಟೊಂದು ಗುರಿ ನಮ್ಮ ಬಾಲ್ಕಿ ತಾಲೂಕಿಗೆ ತಂದು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಜಿಲ್ಲಾಡಳಿತ ವತಿಯಿಂದ ಶುಭಾಶಯಗಳು ತಿಳಿಸಬೇಕಾಗತ್ತೆ. ಈ ಗುರಿಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಎಲ್ಲ ಸೆಲೆಕ್ಷನ್ಗಳು ಆಗಿದೆ. PM ಆವಾಸ್ ಯೋಜನೆ ಗ್ರಾಮೀಣ್ ಈ ಯೋಜನೆಯಲ್ಲಿ 8310 ಫಲಾನುಭವಿಗಳಿಗೆ ಆಯ್ಕೆ ಆಗಿದೆ. ಇನ್ನು ಮಿಕ್ಕಿದೆಲ್ಲ ಫಲಾನುಭವಿಗಳ ಆಯ್ಕೆ ಪ್ರೋಸೆಸ್ಸಲ್ಲಿದೆ. ಗ್ರಾಮ ಪಂಚಾಯತಿ ವತಿಯಿಂದ ಅದು ಬೇಗ ಮಾಡಬೇಕಂತನೂ ರಿವ್ಯೂ ಮೀಟಿಂಗ್ ಕೂಡ EOಗಳದ್ದು ಮತ್ತು PDOಗಳದ್ದು ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಆಯ್ಕೆ ಏನಿದೆ ಅದು ಪ್ರಯಾರಿಟಿ ಆದ್ಯತೆ ಪಟ್ಟಿ ಅಂತ ಪ್ರಯಾರಿಟಿ ವೇಟಿಂಗ್ ಲಿಸ್ಟ್ ಸುಮಾರು 2018-19ರಲ್ಲಿ ಮಾಡಿದ್ರು. ಅದರಲ್ಲಿ 61,328 ಪ್ರಯಾರಿಟಿ ಲಿಸ್ಟಲ್ಲಿ ಇದ್ದಾರೆ. ಅವರಿಂದ ಇದು ಸೆಲೆಕ್ಷನ್ ಮಾಡಬೇಕಂತ ಈ ಗುರಿ ಬಂದಿತ್ತು. ಸೊ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳು ಜಿಲ್ಲಾದ್ಯಂತ ಬರ್ತಾ ಇದೆ. ಏನಂದ್ರೆ ಕೆಲವರು ಕಟ್ಕೊಂಡಿದ್ದಿರ್ತಾರೆ, ಕೆಲವರು ಬೇರೆ ಯೋಜನೆಯಲ್ಲಿ ಕಟ್ಕೊಂಡಿರ್ಬೋದು, ಅಥವಾ ಕೆಲವ್ರದ್ದು ಹೆಸರು ಪಟ್ಟಿಯಲ್ಲಿ ಇಲ್ಲ. ಸೊ ಇತ್ಯಾದಿ ಸಮಸ್ಯೆಗಳಿತ್ತು. ಅದಕ್ಕಾಗಿ ಈಗ ಹೊಸ ಆ್ಯಪ್ನು ಆವಾಸ್ ಪ್ಲಸ್ 2024 ಈ ಆ್ಯಪ್ ಮೂಲಕ ಹೊಸ ಸಮೀಕ್ಷೆಯನ್ನು ಸರ್ಕಾರವು ಆದೇಶ ಕೊಟ್ಟಿದೆ ಹೊಸ ಸಮೀಕ್ಷೆ ಮಾಡೋದಕ್ಕೆ. ಸೊ ಆ ಸಮೀಕ್ಷೆಯಲ್ಲಿ ಮಾನ್ಯ MP ಸರು ಮೊನ್ನೆ ಉದ್ಯೋಗ ಮೇಳ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ನಾವು ಉದ್ಯೋಗ ಮೇಳ ಕಂಡಕ್ಟ್ ಮಾಡಿದ್ದು. ಆ ಸನ್ನಿವೇಶದಲ್ಲಿ ಮಾನ್ಯ MP ಸರು ಆವಾಸ್ ಪ್ಲಸ್ ಆ್ಯಪ್ಗೆ ಚಾಲನೆ ಕೊಟ್ಟಿದ್ದಾರೆ. ಜೊತೆಗೆ MP ಸರ್ ಆ ದಿನ ಹೇಳಿದ್ರು, ನಾನು ಒಂದು ಗ್ರಾಮ ಪಂಚಾಯತಿಗೆ ಬಂದು ಆ ಆ್ಯಪ್ದು ಮೊದಲನೇ ಎಂಟ್ರಿ ಕೂಡ ನಾನು ಮಾಡ್ತೀನಂತ, ಮತ್ತು ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚಾಲನೆ ಕೊಡ್ತೀನಂತ ಸರ್ ಹೇಳಿದಂತೆ ಇವತ್ತು ಸೋಂಪುರ್ ಗ್ರಾಮದಲ್ಲಿ MP ಸರ್ ಬಂದು ಇದು ಆ್ಯಪ್ಗೆ ಚಾಲನೆ ಕೊಟ್ಟಿದ್ದಾರೆ. ನಮಗೆ ಚಿಂತೆ ಇತ್ತು ಈ ಆ್ಯಪ್ ಬಗ್ಗೆ ಹೇಗೆ ಅವೇರ್ನೆಸ್ಸು ಜಾಗೃತಿ ಮಾಡಬೇಕಂತ. ಬಟ್ ಮಾನ್ಯ MP ಸರ್ ಖುದ್ದು ಫೀಲ್ಡ್ ಆಗಿ ಬಂದು ಈ ಆ್ಯಪ್ ಬಗ್ಗೆ ಚಾಲನೆ ಕೊಟ್ಟಿದ್ದಕ್ಕೆ ಈಗ ಇಡೀ ಜಿಲ್ಲೆಗೆ ಈ ಆ್ಯಪ್ ಬಗ್ಗೆ ತಿಳುವಳಿಕೆ ಮತ್ತು ಜಾಗೃತಿ ಆಗುತ್ತೆ. ಸೊ ಮಾನ್ಯ MP ಸರ್ಗೆ ಈ ಆ್ಯಪ್ ಬಗ್ಗೆ ಮತ್ತು ಈ ಯೋಜನೆ ಬಗ್ಗೆ ಇಷ್ಟೊಂದು ಆಸಕ್ತಿ ವಹಿಸಿದ್ದಾರೆ. ಅವರಿಗೆ ನಾವು ಜಿಲ್ಲಾಡಳಿತದಿಂದ ಧನ್ಯವಾದಗಳು ತಿಳಿಸೋಕ್ಕೆ ಬಯಸುತ್ತೇನೆ. ಸೊ ಈ ಸಮೀಕ್ಷೆ ಈಗ ಶುರು ಆಗಿದೆ. ಮಾರ್ಚ್ ಅಂತದವರೆಗೂ ಈ ಆ್ಯಪ್ದ ಸಮೀಕ್ಷೆ, ಈ ಆ್ಯಪ್ ಮೂಲಕ ಸಮೀಕ್ಷೆ ನಡೀತಾ ಇರುತ್ತೆ. ಸೊ ನಾವು ಕೂಡ ಇತ್ತೀಚೆಗೆ ಎಲ್ಲ EO PDOಗಳಿಗೆ ಸಭೆ ಮಾಡಿ ಈ ಆ್ಯಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಜೊತೆಗೆ ಟ್ರೈನಿಂಗ್ ಕೂಡ ನಾವು ಮಾಡಿದ್ದೀವಿ. ಸೊ ಈ ಟ್ರೈನಿಂಗ್ ಮುಖಾಂತರ ಈ ಆ್ಯಪಲ್ಲಿ ಸಮೀಕ್ಷೆಯನ್ನು ಪ್ರಾರಂಭವಾಗ್ತಾ ಇದೆ. ಸೊ ಈ 1.5 ತಿಂಗಳಲ್ಲಿ ಯಾವುದೇ ಥರದ್ದು ಮಿಸ್ಟೇಕ್ ಆಗದೆ ಒಳ್ಳೆಯ ರೀತಿಯಲ್ಲಿ ಸಮೀಕ್ಷೆ ಮಾಡಬೇಕು. ಯಾಕಂದರೆ ಮತ್ತೆ ಪಟ್ಟಿ ಸರಿ ಇಲ್ಲ, ಪಟ್ಟಿಯಲ್ಲಿ ನ್ಯೂನತೆ ಇದೆ, ಈ ಥರ ನಮಗೆ ಸಮಸ್ಯೆ ಕಂಡು ಬರಬಾರ್ದು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಎರರ್ ಇರಬಾರ್ದು. ಸೊ ಯಾವುದೇ ಎರರ್ ಇರದೇ ಥರ ಸಮೀಕ್ಷೆ ಮಾಡಬೇಕು, ಒಳ್ಳೆ ಕಟ್ಟುನಿಟ್ಟಾಗಿ ಸಮೀಕ್ಷೆ ಮಾಡಬೇಕಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಜೊತೆಗೆ ಈ ವೇದಿಕೆ ಮೂಲಕ ನಮ್ಮೆಲ್ಲ ಜಿಲ್ಲೆ ಜನರಿಗೆ ಕೂಡ ಈ ಆ್ಯಪ್ ಸಮೀಕ್ಷೆ ಮಾಡೋದಕ್ಕೆ, ಆವಾಸ್ ಪ್ಲಸ್ ಆ್ಯಪ್ ಮೂಲಕ ಸಮೀಕ್ಷೆ ಮಾಡೋದಕ್ಕೆ, ವಸತಿ ರಹಿತರು ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಮಾಡೋದಕ್ಕೆ ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಈ ವೇದಿಕೆ ಮೂಲಕ ಎಲ್ಲರಿಗೂ, ನಮ್ಮ ಜಿಲ್ಲೆ ಎಲ್ಲ ಜನರಿಗೂ ವಿನಂತಿ ಮಾಡುತ್ತಾ ನಂದೆರಡು ಮಾತನ್ನು. ನಾವು 3-4 ಕಾರ್ಯಕ್ರಮ ಮಾಡಿದೆವು. ಮೊದಲು ಬಾಪೂಜಿ ಕೇಂದ್ರ ತಿವಾರಿ DC ಇದ್ರು, ಓನ್ ಮಾಲಿಪಟ್ಟಿ CO ಇದ್ರು. ಆ ಟೈಮಿನಾಗ ಕೂಡ ಇದೆ. ಇದ್ರಾಗ ಫಸ್ಟ್ ಒಂದೇ ದಿನದಾಗ ನಾಳೆಗೆ ಅದ ಅಂದ್ರೆ ಇವತ್ತು ರಾತ್ರಿ ಹೇಳಿತ್ತು. ಅದ್ರ ನಮ್ಮ ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಸಹಕಾರದಿಂದ ಒಂದು ರಾತ್ರಿ ಫೋನ್ ಮಾಡಿದಾಗ ಮಂಜುನಾಥ್ ಬಾಪು ಯೋಜನಾದು ಫಸ್ಟ್ ಟೈಮ್ ನಮ್ಮ ಮೆಚ್ಚಿನ ನಾಯಕರಾದ ಈಶ್ವರ್ ಖಂಡ್ರೆ ಸಾಬರು ಅವ್ರ ಮಿನಿಸ್ಟರ್ ಇದ್ದರು. ಅವರು ಅಸಲಿ ಇಲ್ಲಿ ಉದ್ಘಾಟನೆ ಆಯಿತು. ಗ್ರಾಮ ವಾಸ್ತವ ಕೂಡ ಇಲ್ಲೇ ಜಾಗದಾಗ ಇಲ್ಲೇ DC ಅವರು ನಮ್ಮ
ಇನ್ಚಾರ್ಜ್ ಮಿನಿಸ್ಟರ್ ಆದ ಈಶ್ವರ್ ಖಂಡ್ರೆ ಸಾಹೇಬರ ನೇತೃತ್ವದಲ್ಲಿ ಗ್ರಾಮ ವಾಸ್ತವ ಕೂಡ ಇಲ್ಲ ಸಕ್ಸಸ್ಫುಲ್ಲಿ ಅಲ್ಲಿ ಜರುಗಿದೆ. ಲಂಜವಾಡ ಗ್ರಾಮದಲ್ಲಿ ಎಲ್ಲ ಕಾರ್ಯಕ್ರಮ 3-4 ಸಲ ಡಿ ಶಿವರ್ಸಿ ಅವರು ನಮ್ಮ ಮಂತ್ರಿಯವರು ಈಶ್ವರ್ ಖಂಡ್ರೆ ಸಾಹೇಬರ ನೇತೃತ್ವದಲ್ಲಿ ಲಂಜವಾಡ ಗ್ರಾಮ ಪಂಚಾಯತ್ ಇಲ್ಲಿ ಹೆಡ್ ಕ್ವಾರ್ಟರ್ನಲ್ಲಿ ಎಲ್ಲ ಕಾರ್ಯಕ್ರಮ ಜಿಲ್ಲಾ ಮಟ್ಟ ನೂತನವಾಗಿ ಇದುವರೆ ಯಾವ ಕಾರ್ಯಕ್ರಮ ಎಲ್ಲಕ್ಕಿಂತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮದ ಬೀದರ್ ಜಿಲ್ಲೆ ಮೊಟ್ಟ ಮೊದಲೇ ಆಗಿ ಸೋಪುರ್ ಗ್ರಾಮದಿಂದ ನಾವು ಚಾಲನೆ ಕೊಟ್ಟಿದ್ದೆವು. ಆಪ್ದು ಸಂಸದರ ಕೈಯಲ್ಲಿ ಅವ್ರು ಖುದ್ದಾಗಿ ಫಸ್ಟ್ ಬೆನಿಫಿಷರಿ ಅಲ್ಲಿ ಸೋಪುರ್ ಗ್ರಾಮದಾಗ ಈಗ ಆನಂದ್ ಗಯಾಬಾಯಿ ಆನಂದರಾವ್ ಗಯಾಬಾಯಿ ಆನಂದ್ಗೀರ್ದು ನಮ್ಮ ಬೀದರ್ ಜಿಲ್ಲಾ ಸಂಸದರ ಕೈದು ಬೀದರ್ ಜಿಲ್ಲಾದಾಗ ಮೊಟ್ಟ ಮೊದಲೇ ಬೆನಿಫಿಷರಿ 24-25 ಯಾವ್ದಾರ ಬೆನಿಫಿಷರಿ ಅಪ್ರೋಡ್ ಆಗ್ಯದ ಅಂದ್ರೆ ಅದು ಸೋಂಪುರ್ ಗ್ರಾಮದ ಗಯಾಬಾಯಿ ಆನಂದ್ಗೀರ್ದ ಆಗ್ಯದ ಅಂತ ನಾ ಹೆಮ್ಮೆದಿಂದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಸಂಸದರು ಅವ್ರ ಪ್ರೇಮ ನಿಮ್ಮೆಲ್ಲರದು ಪ್ರೇಮ ಮತ್ತು ಇಲ್ಲಿ ಭಾಲ್ಕಿ ತಾಲೂಕಾದಾಗ ಮೊಟ್ಟ ಮೊದಲ ನಮ್ಮ ಭಾರತ ಸ್ವತಂತ್ರ ಆಗಿ ಹಿಡಿದು ಮೊಟ್ಟ ಮೊದಲ ಭಾಲ್ಕಿ ತಾಲೂಕಾಗ ಸಂಸದ್ MP ಪದ ಸಿಕ್ಕ್ಯದಂದ್ರೆ ಈ ಸಲ ಸಿಕ್ಕ್ಯದ. ಅದು ಭಾಲ್ಕಿ ಸಿಕ್ಕಿದ ಮೇಲೆ ಭಾಲ್ಕಿ ಗ್ರಾಮದ ಒಂದು ಸಣ್ಣ ಹಳ್ಳಿದಾಗ ನಾವು ಸೋಂಪುರ್ ಗ್ರಾಮದಾಗ ಅದು ನಾವು ಅಪ್ಲೋಡ್ ಮಾಡೋದು ನಮ್ಮ ಭಾಗ್ಯ ಸಿಕ್ಕ್ಯದ. ಅದ ಸಲಕ ಅದು ಸಂಸದರಿಗೆ ಆ ಕ್ರೆಡಿಟ್ ಸಂಸದರಿಗೆ ಹೋಗ್ತದ, ಈ ಜಿಲ್ಲಾ ಪಂಚಾಯತ್ CO ಹೋಯ್ತದ, ಎಲ್ಲ ಅಧಿಕಾರಿಗಳಿಗೆ ಹೋಯ್ತದ ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಅದು ಆಗಾನ ನಮ್ದೊಂದು ಸಂಕಲ್ಪ ಇತ್ತು. ಈ ಗ್ರಾಮ ಪಂಚಾಯತ್ನಲ್ಲಿ ಮಹಾರಾಷ್ಟ್ರನಲ್ಲಿ ಒಂದು ಊರಾಗಿತ್ತು, ಗಿರ್ನಿ, ಹಿಟ್ಟಿನ ಗಿರ್ನಿ, ಖಾರ ಕುಟ್ಟೋದು ಫ್ರೀ ಆಗಿ ಗ್ರಾಮ ಪಂಚಾಯತಿನ ಒಂದು ಕೊಡ್ತೀರಂತ ನಾ ಕೇಳಿದ. ನಾವು ಸ್ವಂತ ಹೋಗಿಲ್ಲ ಅಂತ ಹೋಗ್ಬೇಕಾಗ್ಯಂತ ನಾವು ಇವಾಗ ಹೇಳಿದ ನಮ್ಮ ಅಧಿಕಾರಿ ತಗೊಂಡು. ಅದೇ ಥರ ನಮ್ಮಲ್ಲಿ ಒಂದು ಕರ್ನಾಟಕದಾಗ ಎಲ್ಲಿ ಆಗಿಲ್ಲ, ಅದು ಲಂಜವಾಡ ಗ್ರಾಮ ಪಂಚಾಯತ್ದಾಗ ಫಸ್ಟ್ ಇವತ್ತು ಹಿಟ್ಟಿನ ಗಿರ್ನಿದ ಉದ್ಘಾಟನೆ ಸಂಸದರ ಕೈಯಾಗ್ಯದ. ಅದು ಯುವ ಸಂಸದರು ನಮ್ಮ ಸೌತ್ ಇಂಡಿಯಾದಾಗ ಯಾರ ಎಲ್ಲಕ್ಕಿಂತ ಸಣ್ಣ ವಯಸ್ಸದ ಸಂಸದರು ಇದ್ದಾರೆ, ಅದು ಸಾಗರ್ ಖಂಡ್ರೆ ನಾವು ಹೆಮ್ಮೆದಿಂದ ಹೇಳ್ಬೋದು. ಅಂತ ಒಂದು ಯುವ ಸಂಸದರ ಕೈದಿಂದ ಈ ಹಿಟ್ಟಿನ ಗಿರಣಿ ಒಂದು ಉಚಿತ ಫ್ರೀ ಆಗಿ ಎಲ್ಲರೂ ಅದು ಏನಲ್ಲಿ ಮೊದಲು ಅವರು ಕೊಡ್ತಿರು ಗಿರಣಿ, ಅದು ನಮ್ದು ಹಿಟ್ಟಾಗ್ಲಿ ಖಾರ ಕುಟ್ಟೋದಾಗ್ಲಿ ಫ್ರೀಯಾಗಿ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಕೊಡ್ತಾ ಇದ್ದೇವೆ. ಅದು ಒಂದು ನೂತನವಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅದು ಅದು ಒಂದು ಸಕ್ಸಸ್ ಮಾಡೋ ಸಲಕ್ಕೆ ಅದು ಅದಕ್ಕೆ ಶ್ರೇಯ ಯಾರಿಗೆ ಹೋಯ್ತದ ಅಂದ್ರೆ ನಮ್ಮ ಎಲ್ಲ ಊರದವ್ರಿಗೆ, ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಎಲ್ಲರಿಗೆ ಮತ್ತು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಗೆ ಅವ್ರ ಸಹಕಾರದಿಂದ ನಮ್ದು ಒಂದು ಸಂಕಲ್ಪ ಇವತ್ತು ನಾವು ಸಾಧ್ಯ ಆಗ್ಯದ, ಉದ್ಘಾಟಕ ಆಗ್ಯದ ಮತ್ತು ಸಂಸದರ ಕೈದಿಂದ ನಾವು ಉದ್ಘಾಟಕ ಮಾಡಿದೆವು. ಅದು ಸಕ್ಸಸ್ಫುಲ್ ಅಲ್ಲಿ ನಡೀಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನಾ ಮಾಡಿ ಸಂಸದರ ನಮ್ಮ ಹಿಂದ ಮೇಲೆ ಆಶೀರ್ವಾದ ಇರ್ತದ. ಮತ್ತು ಇದ್ರಾಗ ಏನಾಗ್ತದಂದ್ರೆ ಯಾವ ಥರ ನಾವು ಮಾಡಿದೆವು, ಯಾವ ಬಜೆಟ್ ಇಲ್ಲ, ಅದು ನಾ ಜಿಲ್ಲಾ ಪಂಚಾಯತಿಂದ ಇಲ್ಲ, ಯಾವ ಎಲ್ಲಿಂದ ಭೀ ಇಲ್ಲ. ಈ ಇದ್ದಿಂದು 15 ಫೈನಾನ್ಸ್ ಇರ್ತದ ನಮ್ಮಲ್ಲಿ ಪಂಚಾಯತ್ ಟ್ಯಾಕ್ಸ್ದಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಅದರಾಗೆ ನಾವು ಇದು ಮಾಡಿಸಿ ಅದು ಒಂದು ವ್ಯವಸ್ಥೆ ಮಾಡಬೇಕಾಗ್ಯದ. ಈಗ ಗ್ರಾಮ ಪಂಚಾಯತ್ ಎಷ್ಟೋ ಬಿಲ್ ನಮ್ಮ ಜೆಸ್ಕಾಮ್ದವ್ರಿಗೆ ಹೋಯ್ತದ, ಈ ಸ್ಟ್ರೀಟ್ ಲೈಟು ಅದು ಸ್ಟ್ರೀಟ್ ಲೈಟ್ ಸೆಲೆಕ್ಟ್ ನಾ ಸಂಸದರಿಗೆ ಮಾತಾಡಿದೆ. ಅದು ಯಾವ್ದಾರ ಒಂದು ಸೋಲಾರ್ ಸಿಸ್ಟಮ್ ಇಲ್ಲಿ ಅಳವಡಿಸಿ ಎಷ್ಟು ನಾವು KV ಬಿಲ್ ತುಂಬ್ತೇವೆ, ಅದು ಬಿಲ್ ತುಂಬಪ್ಲೆ ಬರಲ್ ಹೋದರ ಅದು ಏನು ದುಡ್ಡು ಹೋಯ್ತದಲ್ಲ, ಅದು ನಾವು ಹಿಟ್ಟಿನ ಗಿರ್ನಿಗೆ ನಾವು ಯೂಸ್ ಮಾಡ್ಬೋದು. ಹಿಟ್ಟಿನ ಗಿರ್ನಿಗೆ ಫ್ರೀ ಆಗಿ ನಾವೆಲ್ಲ ಜನ ಕೊಡ್ತಾ ಇದ್ದೇವಲ್ಲ, ಅದು ಮಾಡ್ಬೋದು. ಅದು ಹೇಗಂದ್ರೆ ಇಲ್ಲಿ ಕರೆಂಟ್ KVಗೆ ನಾವು ತುಂಬ್ತಾ ಇದ್ದೇವೆ, ಗ್ರಾಮ ಪಂಚಾಯತ್ ರೊಕ್ಕ ತುಂಬ್ತಾ ಇದ್ದೇವೆ. ಅದು ಜರ ಸೋಲಾರ್ ನಾವು ಕರೆಂಟ್ ಸೋಲಾರ್ದಿಂದ ನಮ್ದು ವ್ಯವಸ್ಥೆ ಆಯ್ತಂದ್ರೆ ಅದು KVದವ್ರಿಗೆ ನಾವು ಕರೆಂಟ್ ತುಂಬೋದು, ರೊಕ್ಕ ತುಂಬೋದು, ಬಿಲ್ ತುಂಬೋದು ಹತ್ತಲ್ಲ. ಆ ಥರ ಒಂದು ಯಾವುದೋ ಯೋಜನೆ ನಾವು ಸಂಸದರಿಗೆ ಬರಪಡಿ ಮಾತಾಡೀನಿ. ನಾವು ನಿಮಗೆ ರಿಕ್ವೆಸ್ಟ್ ಮಾಡಿ ಯಾವ್ದಾರು ಇದ್ರಾಗ ಈ ಗ್ರಾಮ ಪಂಚಾಯತ್ ಯಾವ್ದಾರು ಒಂದು ಸ್ಕೀಮ್ ಫ್ರೀಯಾಗಿ ನಡ್ಬೇಕಂದ್ರೆ ಅದು ಏನು ಸೋರ್ಸ್ ಬೇರೆ ಕಡೆ ಹೋಗಲ್ಲ, ಅದು ಬೇರೆ ರೂಪದಿಂದ ಅದಕ್ಕೆ ತಂದರೆ ಅದು ಸ್ವಲ್ಪ ಏನಾಗ್ತದ ಈ ಗ್ರಾಮ ಪಂಚಾಯತ್ ಮೇಲೆ ವಜ್ಜೆ ಆಗಲ್ಲ. ಮತ್ತು ಇದು ಒಂದು ಲಂಜವಾಡ ಒಂದೇ ಏನು ನಾವು ಉದ್ಘಾಟನೆ ಮಾಡಿದ್ದೇವೆ ಇವತ್ತು. ಅದೇ ಥರ ಸೋಪೂರ್, ಅತ್ನೂರ್, ಕಾಕನಾಳ್ ಇನ್ನ 3 ವಿಲೇಜ್ಗಳಿದಾವೆ. ಆ 3 ವಿಲೇಜ್ ಕೂಡ ಈ ಹಿಟ್ಟಿನ ಮತ್ತು ಖಾರ ಕುಟ್ಟೋದು ಗ್ರಾಮ ಪಂಚಾಯತ್ ಫ್ರೀಯಾಗಿ ಸಿಗಾಪ್ಲೆ ನಾವು ಪ್ರಯತ್ನ ಮಾಡೋಣ. ಅದು ನಿಮ್ಮ ಮತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಸಾಹೇಬರ್ ಆಶೀರ್ವಾದದಿಂದ ಆಗ್ಲಕ್ಕೆ ಸಾಧ್ಯ ಅದ, ಇಲ್ದರೆ ಆಗ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಎಲ್ಲ ಈ ಊರಿನಲ್ಲಿ ನಾವು ಏನು ಕೇಳ್ತೇವೆ, ಏನು ಬೇಕಂತ ಕೇಳ್ತಾಗ ಅವ್ರು ಕುಡ್ಕೋದು ಬಂದಾರ.
ಯಾವಾಗ ಭೀ ನಾವು ಏನೂ ಕೇಳಿಲ್ಲ ಸ್ಟೇಜ್ ಮೇಲೆ. ಅವರೇ ಯಾವಾಗ ಒಂದ್ಸಲ ಬಂದಾಗ 1 crore CC ರೋಡ್ ಅವರೇ ಮಂಜೂರು ಮಾಡಿದ್ರು. ನಾವು ಏನು ಊರ್ದವ್ರು ಕೇಳಿದಿಲ್ಲ. ಅವ್ರು ಏನೇನು ಅವ್ರಿಗೆ ಅನಿಸ್ತು ನೋಡ್ತಾವ್ ನಾವು ಕೇಳಲ್ದೇನೆ ಅವ್ರು ಕೊಡ್ಕೋತ ಬಂದಾರ. ಅದ್ರ ಸಲ ಈ ಊರ್ ಭೀ ಸಹಕಾರ ಸದಾ ನಾವು ಯಾವಾಗ ಬಂದಿದ್ದೇವೆ, ನಮಗೆ ಯಾವ ಓಟ್ ಹಾಕ್ಲಾಕ ನಮಗೆ ಅವಕಾಶ ಸಿಕ್ತು ಅವಾಗಿನ ಹಿಡಿದು ಈ ಊರು ಏನದ ಅಂದ್ರೆ ಈಶ್ವರ್ ಖಂಡ್ರೆ ಸಾಹೇಬ್, ಲೋಕನಾಯಕ್ ಭೀಮಣ್ಣ ಖಂಡ್ರೆ, ವಿಜಯಕುಮಾರ್ ಖಂಡ್ರೆ, ಈಶ್ವರ್ ಖಂಡ್ರೆ, ಮುಂದೆ ಸಾಗರ್ ಖಂಡ್ರೆ ಅವ್ರಿಗೆ ಸಹಕಾರ ಮಾಡ್ಕೋತಾ ಬಂದದಂತ ನಾ ಹೆಮ್ಮೆಯಿಂದ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಸಹಕಾರ ಯಾವ್ದು ಭೀ ಒಂದು ಕೈದಿಂದ ಆಗಲ್ಲ, 2 ಕೈಯಿಂದ ಆಗ್ತದೆ. ನಮಗೆ ಯಾವ ಥರ ನಾವು ಹ್ಯಾಂಗೆ ಕೊಡ್ತೇವೆ ಆ ಥರ ಅಲ್ಲಿಂದ ಭೀ ನಮಗೆ ಬರ್ತದೆ. ಆ ಥರ ನಮಗೆ ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಿಗೆ ಸಹಕಾರ ಈಶ್ವರ್ ಖಂಡ್ರೆ ಸಾಹೇಬ್ ಮಾಡ್ತಾ ಇದ್ದಾರ. ಅದರ ಜೊತೆಯಲ್ಲಿ ಅದಕ್ಕಿಂತ ಪೈಲೆ ಇದು ಬಿಲ್ಡಿಂಗ್ ಅದ ಡಾಕ್ಟರ್ ವಿಜಯಕುಮಾರ್ ಖಂಡ್ರೆ ಸ್ಕೂಲ್ ಬಿಲ್ಡಿಂಗ್, ಒಂದೇ ಸಲ ಸ್ಕೂಲ್ ಬಿಲ್ಡಿಂಗ್ ಒಂದು ಬೇಕಂತ ಕೇಳಿದೆವು. ಅವ್ರು 5 ಬಿಲ್ಡಿಂಗ್ ಕೊಟ್ಟಿದ್ರು. ಇಲ್ಲಿ ಲಂಜವಾಡದಾಗ 1 ಸ್ಕೂಲ್ ಬಿಲ್ಡಿಂಗ್ ಬೇಕಾದ ಸರ್ ಅಂತ ಅಂದಿದ್ದೆವು. ಅದ್ರ 5 ಬಿಲ್ಡಿಂಗ್ ಕೊಡ್ತಾರೆ. 5 ಬಿಲ್ಡಿಂಗ್ ಇನ್ನ ಅವು ಬಿಲ್ಡಿಂಗ್ ಅವಾಗಿನವ ಡಾಕ್ಟರ್ ವಿಜಯಕುಮಾರ್ ಖಂಡ್ರೆ ಅವರು. ಅದರ ಬಾದ ಏನು ಭೀ ಡೆವಲಪ್ಮೆಂಟ್ ಆಗ್ಯದ ಈಶ್ವರ್ ಖಂಡ್ರೆ ಸಾಹೇಬ್ರದಿಂದ ಆಗ್ಯದ. ಅವರು 4ನೇ ಸಲ ಈಗ MLA ಆಗಿ 2ನೇ ಸಲ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರ. ಅದು CC ರೋಡ್ ಇರಲಿ, ಡ್ರೈನ್ ಇರಲಿ, ಯಾವುದು ಭೀ ಇಲ್ಲಿ ಊರಾಗಿಂದ ಯಾವುದು ಭೀ ಸಮಸ್ಯೆ ಆಗಲಿ, ಮನೆ ಇರಲಿ, ಎಲ್ಲಕ್ಕಿಂತ ಮಣ್ಣು ಬಂದಾಗ 100 ಮನೆ ಕೊಟ್ಟರು. 100 ಮನೆ ಲಂಜವಾಡ ಸಲಕ್ಕೆ ಅಂದಾಗ ನಾವು ಲಂಜವಾಡ ಪ್ಲಸ್ ನಾವು ಕಾಕನಾಳ ತಗೊಂಡೆವು. ಅದು ಇವತ್ತು 91 ಮನೆ ನಾವು ಬೆನಿಫಿಷರಿ ಅವ್ರ ತಿಳುವಳಿಕೆ ಪತ್ರ ಕೂಡ ಕೊಡ್ತಾ ಇದ್ದೆವು ಸಂಸದರ ಕೈದಿಂದ. ಈ ಉಳಿದಿನ ನಾವು ಸರ್ವೆ ಮಾಡಿಸಿ ಆನ್ಲೈನ್ ಕೂಡ ಮಾಡಿದೆವು. ಉಳಿದಿನ ಇದಕ್ಕೆ ಬಿಟ್ಟು ಈಗ ತಿಳುವಳಿಕೆ ಪತ್ರ ಕೊಡೋದು ಬಿಟ್ಟು ನಮ್ಮಲ್ಲಿ ಈಗ ಆಲ್ರೆಡಿ 85-90 ನಮ್ಮ ಆನ್ಲೈನ್ ಆಗ್ಯದ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಮನಿದು. ಇನ್ನೂ ಒಂದು 50-60 ಮನೆ 2 ಊರು ಕಲ್ತು 60 ಮನೆ ಆದ್ರೆ ನಾವು 2 ಲಂಜವಾಡ ಮತ್ತು ಕಾಕನಾಳ ಗ್ರಾಮ ಪಂಚಾಯತ್ ಗುಡಿಸಲು ಮುಕ್ತ ಆಗ್ತದೆ ಅಂತ ನಾವು ಸಂಸದರಿಗೆ ಹೇಳಕ್ ಬಯಸ್ತೀವಿ. ಇನ್ನೂ ಒಂದು 60 ಈಗ ಆನ್ಲೈನ್ ಆಗಿಂದ ಅಷ್ಟು ಪ್ಲಸ್ 60 ಮನೆ ಬಸವ ಯೋಜನೆಯಲ್ಲಿ ನೀವು ಕೊಟ್ಟಾರ 150 ಅಂದ್ರೆ ನಮ್ಮ 2 ಊರು ಗುಡಿಸಲು ಮುಕ್ತ ನಾವು ಆಗ್ತಾವ. ಮತ್ತು ಉಳಿದಿನ ಸೋಪೂರ್ 10 ವಿಲೇಜ್ ಅವ. ನಿಮ್ಮದು PMI ನಿಮ್ದು MP ನಿಮ್ಮ ಕೊಟ್ಟದಿಂದ ಇವತ್ತು ನೀವು ಏನು ಆಪ್ ಸ್ಟಾರ್ಟ್ ಮಾಡಿರಿ, ಅದು ಉಳಿದಿನ ಬಸವ ಕೊಟ್ಟಾರ. ಈ ಗ್ರಾಮ ಪಂಚಾಯತ್ ಗುಡಿಸಲು ಮುಕ್ತ ಆಗ್ತದೆ ಅಂತ ಹೇಳಕ್ ಬಯಸ್ತೀನಿ. ಅದು ಅಂತ ರೊಕ್ಕ ಇಲ್ದೇನೆ ಮನೆ ಎಲ್ಲ ಆಗ್ತಾವ. ಇಲ್ಲಿ ಲಂಜವಾಡ ಗ್ರಾಮ ಪಂಚಾಯತ್ ನಮ್ಮ ಭಾಲ್ಕಿ ತಾಲೂಕದಾಗೆ ಆಗ್ತಾವ. ಯಾಕಂದ್ರೆ ಇನ್ನು ಈಶ್ವರ ಖಂಡ್ರೆ ಸಾಹೇಬ್ರ ಮನೆಯಿಂದಾಗ ಯಾರು ಭೀ ಭ್ರಷ್ಟಾಚಾರ ಮಾಡಲ್ಲ, ಅವಕಾಶ ಕೊಡಲ್ಲ. ಎಲ್ಲರ ಬಂದು ಭಾಲ್ಕಿದಾಗ ಯಾವಾಗ ಭೀ ಅದು ಪತ್ರ ಕೊಡ್ತೀರಂದ್ರೆ, ಯಾಕಂದ್ರೆ ಯಾರು ಒಳ್ಳೆ ದಲಾಲಿಗಳಾಗಿ ಆ ಮನೆಗಳಿಗೆ ರೊಕ್ಕ ತಗೊಳ್ಳಂತ ಅಷ್ಟೇ ಸಲ ಕೊಡ್ತಿರು. ವಿರೋಧ ಬಹಳ ಸಲ ವಿರೋಧ ಮಾಡಿದ್ರು. ಎಷ್ಟು 15,000 ಮನೆ ನಮ್ಮದು ಪೆಂಡಿಂಗ್ ಹಾಕಿದ್ರು, ಕಾಂಪ್ಲೇಂಟ್ ಮಾಡಿದ್ರು. ಅಂದ್ರೆ ಏನೂ ಆಗಿಲ್ಲ. ನಮ್ಮ ಈಶ್ವರ ಖಂಡ್ರೆ ಶಕ್ತಿ, ಆ ದೇವರ ದೈವಿ ಶಕ್ತಿ ಇದೆ ಅವ್ರ ಹಿಂದೆ. ಆ ದೈವಿ ಶಕ್ತಿದಿಂದ ಎಲ್ಲ ಕ್ಲಿಯರ್ ಹಾಕೋತಾ ಬಂತು. ಈಗ ಎಲ್ಲಾನೇ ಪೈಲೆ ಪೆಂಡಿಂಗ್ ಹಾಕಿಂದು ಕಾಂಪ್ಲೇಂಟ್ ಮಾಡಿದ್ದು ಎಲ್ಲ ಕ್ಲಿಯರ್ ಆಗ್ಯದ. ಅವ್ರೀಗ ಈ ವೇದಿಕೆ ಮೂಲಕ ನಾವು ಅವ್ರೀಗ ನಿಮ್ಮ ವತಿಯಿಂದ ಈಶ್ವರ ಖಂಡ್ರೆ ಸಾಹೇಬ್ರೀಗ ಧನ್ಯವಾದ ಹೇಳಕ್ ನಾ ಬಯಸ್ತೀನಿ. ಯಾಕಂದ್ರೆ ಅವರು ಕೊಟ್ಟಂತ ನಾವು ಕ್ಲಿಯರ್. ನಮ್ಮ ಭಾಲ್ಕಿ ತಾಲೂಕ ಅವ್ರ ಕನಸಿದ್ದಾರೆ, ನಮ್ಮ ಸಂಸದರ ಕನಸು ನಮ್ಮ ಬೀದರ್ ಜಿಲ್ಲಾ ಆದಷ್ಟು ಅವ್ರ ಬೇಡದಾಗ ಗುಡಿಸಲು ಮುಕ್ತ ಮಾಡ್ಬೇಕಂತ ಪ್ರಯತ್ನ ಮಾಡತ್ತಾರ. ಅವರು ಎಷ್ಟೋ ಸಲ ಬೆಂಗಳೂರಿಗೆ ಹೋದಾಗ, ಅದು ಗಡ್ಕರಿ ಇರಲಿ, ನಮ್ದು ರೈಲ್ವೆ ಮಿನಿಸ್ಟರ್ ಇರಲಿ, ಅಥವಾ ಎಲ್ಲ ಮಿನಿಸ್ಟರ್ ಸರಿ ಸಂಬಂಧಪಟ್ಟಿನ ಹೌಸಿಂಗ್ ಮಿನಿಸ್ಟರ್ ಕಡೆ ಹೋಗಿ ನಮ್ಮ ಬೀದರ್ ಜಿಲ್ಲಾಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಮನೆ ನಮ್ಮ ಕರ್ನಾಟಕದಾಗ ಎಲ್ಲಕ್ಕಿಂತ ಹೆಚ್ಚಿಗೆ ಸಂಸದರ ಮನೆ ತಂದಿರೋ ಯಾರು ಅಂದ್ರೆ ಸಾಗರ್ ಖಂಡ್ರೆ ಅಂತ ನಾವು ಅಭಿಮಾನಿ ಹೇಳ್ಬೋದು. ಅದೇ ಥರ ನಮ್ಮ ಕರ್ನಾಟಕದಾಗ ಸ್ಟೇಟ್ ಮಿನಿಸ್ಟರ್ ಆಗಿ ನಮ್ಮದು ಮುನ್ಸಿಪಾಲಿಟಿ ಮಿನಿಸ್ಟರ್ ಆದಾಗ ಈಶ್ವರ್ ಖಂಡ್ರೆ ಸಾಹೇಬರು ಹೌಸಿಂಗ್ ಮಿನಿಸ್ಟರ್ ಏನಿದ್ದರು ಅವ್ರ ಕಾಣಿಸಿದ ಅಷ್ಟು ಮನೆ ಬಂದಿಲ್ಲ. ಅಂದ್ರೆ 25,000 ಮನೆ ಯಾರ್ಯಾರು ಶಾಸಕ ತಂದಾರಂದ್ರೆ ಅದು ಈಶ್ವರ್ ಖಂಡ್ರೆ ತಂದಿರು. ಅದರ ಬಾದ ಯಾರ್ಯಾರ ಸಂಸದರು ತಂದಾರ ಅಂದ್ರೆ ಅದು ಸಾಗರ್ ಖಂಡ್ರೆ ತಂದಾರ ಅಂತ ಘಂಟಾಘೋಷಾಗಿ ಹೇಳಕ್ ಬಯಸ್ತೀನಿ. ಅಂತ ಸಂಸದರು ಮತ್ತು ನಮಗೆ ಮಂತ್ರಿಯವರು ಸಿಕ್ಕ್ಯಾರ. ನಮ್ಮ ಭಾಗ್ಯ ಅದ. ನಮಗೆ ಮತ್ತೆ ಏನೇನು ಬೇಕಾಗ್ಯದ ಎಲ್ಲರೂ ನಿಮ್ದು ಏನು ಭೀ ಸಮಸ್ಯೆ ಆಯ್ತಂದ್ರೆ ಒಂದಾಗಿ ನಾವು ಅವ್ರ ಕಡೆ ಹೋದ್ರೆ ಅಂದ್ರೆ ಎಲ್ಲ ಸಾಲ ಆಗ್ತಾವೆ, ಹಂತವಾಗಿ ಸಾಲ ಆಗ್ತಾವೆ ಅಂತ ಹೇಳಿ ನನಗೆ ಸ್ವಾಗತ ಮತ್ತು ಪ್ರಸ್ತಾವಿಕ ಮಾತುಕ ಕೊಟ್ಟಿನಿ.